ಫೆಬ್ರವರಿ 8ನೇ ತಾರೀಕಿಗೆ ಇದೇ ಲ್ಯಾಂಬರ್ಗಿನಿಯಿಂದ ಶಿವಂ ಮಿಶ್ರಾ ಅನ್ನೋ ಒಬ್ಬ ಹುಡುಗ ಶ್ರೀಮಂತ ವ್ಯಕ್ತಿಯ ಮಗ 6 ಜನನ ಗುದ್ಸಿ ಆಕ್ಸಿಡೆಂಟ್ ಮಾಡಿದ್ದಾನೆ. ಇದನ್ನ ನೋಡಿ ಪೊಲೀಸ್ ಅವ್ರು ಕೂಡ ಬಂದಿದ್ದಾರೆ ಸ್ಪಾಟಿಗೆ. ಪೊಲೀಸ್ ಅವ್ರು ಬಂದು ಏನ್ ಮಾಡ್ತಿದ್ದಾರೆ ಅಂದ್ರೆ ಫೋಟೋ ತೆಕ್ಕೋತಾ ಇದ್ದಾರೆ ಯಾವ್ದ್ರ ಜೊತೆ, ಲ್ಯಾಂಬರ್ಗಿನಿ ಜೊತೆ. ಆಕ್ಸಿಡೆಂಟ್ ಏನ್ ಡೈಲಿ ಆಯ್ತಾ ಇರ್ತದೆ, ಲ್ಯಾಂಬರ್ಗಿನಿ ಡೈಲಿ ಸಿಗುತ್ತಾ ಫೋಟೋ ತೆಕ್ಕೊಳಕ್ಕೆ? ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಅವ್ನ್ 3 ಜನ ಬಾಡಿ ಗಾರ್ಡ್ಸ್, ಅಂದ್ರೆ ಶಿವಂ ಅನ್ನೋ ಹುಡುಗನ್ 3 ಜನ ಬಾಡಿ ಗಾರ್ಡ್ಸ್ ಅವನ್ನ ಡ್ರೈವಿಂಗ್ ಸೀಟ್ ಇಂದ ಆಚೆ ತೆಗಿತಾ ಇದ್ದಾರೆ. ಬಟ್ ಇವ್ರ ಲಾಯರ್ ಏನಂತ ಹೇಳಿದ್ದಾರೆ, ಇವ್ರ ಲಾಯರ್ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ, ಇವ್ರ ಗಾಡಿನ ಅವ್ರ ಫ್ಯಾಮಿಲಿ ಡ್ರೈವರ್ ಮೋಹನ್ ಅನ್ನೋ ವ್ಯಕ್ತಿ ಓಡಿಸ್ತಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಕಿಂಗ್ ವಿಷಯ ಏನಂದ್ರೆ, ಆಕ್ಸಿಡೆಂಟ್ ಆಗಿರೋ 6 ಜನಕ್ಕೂ ಮೇಜರ್ ಇಂಜುರಿ ಆಗಿದೆ, ಫ್ರಾಕ್ಚರ್ಗಳಾಗಿದೆ. ಬಟ್ ಆದ್ರೆ ಶಿವಂ ಮಿಶ್ರಾ ಅವರಿಗೆ ಮೇಜರ್ ಟ್ರೀಟ್ಮೆಂಟ್ ಅಂದ್ರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೋಸ್ಕರ ಡೆಲ್ಲಿಗೆ ಕಳಿಸಿದ್ದಾರೆ. ಪೊಲೀಸ್ ಅವ್ರು ಕೂಡ ಅವ್ರ ಮನೆ ಹತ್ರ ಹೋಗಿದ್ದಾರೆ. ಶಿವಂ ಮಿಶ್ರಾ ಅವ್ರ ಮನೆ ಹತ್ರ ಹೋದ್ರೆ ಎಂಟ್ರಿ ಕೂಡ ಮಾಡಕ್ ಬಿಟ್ಟಿಲ್ಲ, ಮನೆ ಒಳಗಡೆ ಬಿಟ್ಟಿಲ್ಲ. ನೀವು ಶ್ರೀಮಂತರಾಗಿದ್ರೆ ನಿಮ್ಗೆ ಎಲ್ಪ್ ಫಾರ್ ಲಾ ಇಲ್ಲ, ಎಲ್ಪ್ ಫಾರ್ ಆಕ್ಸಿಡೆಂಟ್ ನೋಡಿರೋರ್ ಪ್ರಕಾರ, ಐ ವಿಟ್ನೆಸ್ ಅವ್ರ ಪ್ರಕಾರ ಶಿವಂ ಗಾಡಿ ಓಡಿಸುವಾಗ ಕುಡ್ದಿದ್ದ. ಬಟ್ ಪೊಲೀಸ್ ಅವರು 24 ಗಂಟೆ ಒಳಗೆ ಬ್ಲಡ್ ಟೆಸ್ಟ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ. ಇದೇ ತರ ಸಿಮಿಲರ್ ಕೇಸ್ ನಿಮ್ಗೆ ಗೊತ್ತಿದೆ, ಇದೇ ಪುಣೆ ಪೋರ್ಷೆ ಕೇಸು. ಅದ್ರಲ್ಲೂ ಅಷ್ಟೇ, ಆ ಹುಡುಗ ಇಬ್ರನ್ನ ಸಾಯಿಸಿದ್ದ. ಅವನಿಗೆ 300 ವರ್ಡ್ಸ್ ಇಂದ ಎಸ್ಸೆ ಬರೀರಿ ಅಂತ ಹೇಳಿದ್ರು. ಇವಾಗ ಅವನಿಗೆ ಬೇಲ್ ಕೂಡ ಆಗೈತೆ, ಸತ್ರು. ಇವನ್ ಪೀಸ್ ಆಗಿದ್ದಾನೆ ಆರಾಮಾಗಿ. ಇನ್ನೊಂದು ಕೇಸ್ ನೆನಪಿದ್ಯಾ, ಅನದರ್ ರೌಂಡ್ ಹುಡುಗ, ಅವನು ಆ ಲೇಡಿನ ಆನ್ ದಿ ಸ್ಪಾಟ್ ಅಲ್ಲಿ ಸಾಯಿಸಿದ್ದಾನೆ. ಅವನಿಗೆ ಕೂಡ ಶಿಕ್ಷೆ ಆಗಿಲ್ಲ. ಯಾಕೆ ಅಂದ್ರೆ ಕೋರ್ಟ್ ಅಲ್ಲಿ ಅವನಿಗೆ 23 ವರ್ಷ ಆಗಿದೆ, ಅವನು ಇನ್ನು ಬಾಳಿ ಬದುಕಬೇಕಾಗಿರೋ ಹುಡುಗ ಅಂತ ಅವನಿಗೂ ಬೇಲ್ ಕೊಟ್ರು. ನೋಡಿ, ನಮ್ಮ ಇಂಡಿಯಾದಲ್ಲಿ ನೀವು ಬದುಕಬೇಕಂದ್ರೆ 2 ರೀಸನ್. ಒಂದು, ನೀವು ಶ್ರೀಮಂತರಾಗಿರ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಪೊಲಿಟಿಕಲ್ ಕನೆಕ್ಷನ್ ಇರಬೇಕು. 2 ಇದ್ರೆ ಮಾತ್ರ ನಿಮ್ಗೆ ಇಂಡಿಯಾ ಸ್ವರ್ಗ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು, ನಮಗೆಲ್ಲ ಗೊತ್ತಾಗೋಯ್ತು.